Workshop Calculation and Science, Chapter number 7, Mass, Weight, Density. Topic number 1, Mass and Weight. ಇಲ್ಲೇನಪ್ಪ ಅಂತಂದ್ರೆ ಈ ಚಾಪ್ಟರ್ ನಂಬರ್ 7 ಒಳಗಡೆ ನಾವು ಏನು ಕಲಿಬೇಕಪ್ಪ ಅಂತಂದ್ರೆ ಮಾಸ್ ಅಂದ್ರೆ ಏನು, ವೇಟ್ ಅಂದ್ರೆ ಏನು, ಡೆನ್ಸಿಟಿ ಅಂದ್ರೆ ಏನು. ಇಲ್ಲೇನೈತಪ್ಪ ಅಂತಂದರೆ ಇಲ್ಲಿ ಮಾಸಿಗೆ ಸಮೂಹ ಅಂತಾರೆ, ವೇಟಿಗೆ ತೂಕ ಅಂತಾರೆ, ಡೆನ್ಸಿಟಿಗೆ ಸಾಂದ್ರತೆ ಅಂತಾರೆ. ಇಲ್ಲಿ ಫಸ್ಟ್ ಏನು ನೋಡಮ್ಮಪ್ಪ ಅಂತಂದ್ರೆ ವೇಟ್ ಅಂದ್ರೆ ಏನು. ಇಲ್ಲೇನಪ್ಪ ಅಂತಂದ್ರೆ ಫಸ್ಟು ವೇಟ್ಗಿಂತ ಮುಂಚೆ ಮಾಸ್ ನೋಡಮ್ಮಂತ. ಮಾಸ್ ಅಂದರೆ ಏನಪ್ಪ ಅಂತಂದ್ರೆ ಹೌ ಮಚ್ ಮ್ಯಾಟರ್ ಇನ್ ಎ ಬಾಡಿ ಆರ್ ಎ ಆಬ್ಜೆಕ್ಟ್. ಮಾಸದ ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ನಮ್ಮ ದೇಹನೇ ಒಂದು ರೀತಿ ಮಾಸ್ ಅಂತ ಅನ್ಕೋಬೋದು. ಅನ್ಕೊಳ್ಳೋದೇನಪ್ಪ ಅಂತಂದ್ರೆ ಮಾಸ್ ಅಂದ್ರೆ ಅದೇ ರೀತಿ ಏನಪ್ಪ ಅಂತಂದ್ರೆ ವೇಟ್ ಅಂದರೆ ಏನಪ್ಪ ಅಂತಂದ್ರೆ ಮೆಜರ್ ಆಫ್ ಎ ಗ್ರಾವಿಟೇಷನಲ್ ಪುಲ್ ಆನ್ ಆ್ಯನ್ ಎ ಅಬ್ಜೆಕ್ಟ್. ಅಂದರೆ ಏನಪ್ಪ ಅಂತಂದ್ರೆ ನಾವೇನಪ್ಪ ಅಂತಂದ್ರೆ ವೇಯಿಂಗ್ ಮಷಿನ್ ಮೇಲೆ ನಿಂತು ಕೇಸಿ ನಮ್ಮದು ವೇಟ್ ನೋಡಿದ್ದೀವಪ್ಪ ಅಂತಂದ್ರೆ ಅದಕ್ಕೇನಂತಾರಪ್ಪ ಅಂತಂದ್ರೆ ವೇಟ್ ಅಂತಾರೆ. ಅದಕ್ಕೆ ಈ ವೇಟ್ ಏನಪ್ಪ ಅಂತಂದ್ರೆ ನೋಡೋದಕ್ಕೆ ಹೆಂಗೆ ಬರ್ತೈತಪ್ಪ ಅಂತಂದ್ರೆ ನೋಡೋದಕ್ಕೆ ಏನು ಕಾರಣಪ್ಪ ಅಂತಂದ್ರೆ ಒಂದು ಗ್ರಾವಿಟಿ ಅಂದರೆ ಏನಪ್ಪ ಅಂತಂದ್ರೆ ದ ಫೋರ್ಸ್ ದ್ಯಾಟ್ ಅಟ್ರ್ಯಾಕ್ಟ್ಸ್ ಎ ಬಾಡಿ ಟುವರ್ಡ್ಸ್ ದಿ ಸೆಂಟರ್ ಆಫ್ ದಿ ಅರ್ತ್. ದೇಹವನ್ನು ಭೂಮಿಯ ಮಧ್ಯದ ಕಡೆಗೆ ಆಕರ್ಷಿಸುವ ಶಕ್ತಿ. ಏನಪ್ಪ ಅಂತಂದ್ರೆ ಭೂಮಿ ಮೇಲೆ ಏನಪ್ಪ ಅಂತಂದ್ರೆ ಗ್ರಾವಿಟಿ ಇದ್ದದಕ್ಕೋಸ್ಕರ ಮ್ಯಾಲಿಂದ ಬಾಲ್ ಹೋಗಿದ್ರೆ ಕೆಳಗಡೆ ಬೀಳ್ತೈತದು. ಇಲ್ಲೇನಪ್ಪ ಅಂತಂದ್ರೆ ಒಂದು ಎಕ್ಸಾಂಪಲ್ ಆದ ಗ್ರಾವಿಟಿದು ಏನಪ್ಪ ಅಂತಂದ್ರೆ ಐಸ್ಕಾನ್ ನ್ಯೂಟನ್ ಅವ್ರು ಏನಪ್ಪ ಅಂತಂದ್ರೆ ಗಿಡದ ಕೆಳಗೆ ಹೋಗಿ ಕುಂತಿರ್ತಾರಂತ. ಕುಂತಾಗ ಏನಾಗ್ತೈತಪ್ಪ ಅಂತಂದ್ರೆ ಆ್ಯಪಲ್ ಏನಪ್ಪ ಅಂತ ತಲೆ ಮ್ಯಾಗೆ ಬಿದ್ದು ಕೆಳಗೆ ಬಿದ್ದು ಬಿಡ್ತೈತಂತ. ಅಂದ್ರೆ ಅದು ಅರ್ಥ ಏನಪ್ಪ ಅಂತಂದ್ರೆ ನಮ್ಮ ಭೂಮಿ ಒಳಗಡೆ ಗ್ರಾವಿಟಿ ಇದ್ದದಕ್ಕೋಸ್ಕರ ನಾವು ಎಷ್ಟು ಮೇಲ್ಗಡೆ ಬಾಲ್ ಎಸಿತೀವಿ ಅದು ಅಷ್ಟೇ ಕೆಳಗಡೆ ಬಂದು ಬೀಳ್ತೈತಂತ ಅರ್ಥ ಅದು. ಸೊ ಹಂಗಾಗಿ ಏನಪ್ಪ ಅಂತಂದ್ರೆ ಭೂಮಿ ಮೇಲೆ ಗ್ರಾವಿಟಿ ಇದ್ದದಕ್ಕೋಸ್ಕರ ನಾವು ನಡೆದಾಡ್ಬೋದು. ಕಾರ್ಗಳು ಏನಪ್ಪ ಅಂತಂದ್ರೆ ರೋಡ್ ಮ್ಯಾಗೆ ಹೋಗ್ತವೆ. ಸೊ ಹಂಗಾಗಿ ಇಲ್ಲಿ ವೇಟದು ಏನು ಫಾರ್ಮುಲಾ ಬರ್ತೈತಪ್ಪ ಅಂತಂದ್ರೆ ವೇಟಿಂದ ಏನು ಫಾರ್ಮುಲಾಪ್ಪ ಅಂತಂದ್ರೆ W = m/g. W ಅಂದರೆ ಏನಪ್ಪ ಅಂತಂದ್ರೆ ವೇಟ್ ಆಫ್ ಅಬ್ಜೆಕ್ಟು, M ಅಂದರೆ ಏನು ಮಾಸ್ ಆಫ್ ದಿ ಅಬ್ಜೆಕ್ಟು, G ಅಂದರೆ ಎಕ್ಸಲ್ರೇಷನ್ ಆಫ್ ದಿ ಗ್ರಾವಿಟಿ. ಇಲ್ಲೇನಪ್ಪ ಅಂತಂದ್ರೆ ತೂಕದ ಮಷಿನ್ ಹೆಂಗಪ್ಪ ಅಂತಂದ್ರೆ ನಾವು ಏನಪ್ಪ ಅಂತಂದ್ರೆ ವೇಯಿಂಗ್ ಮಷಿನ್ ಮ್ಯಾಗೆ ಹೋಗಿ ನಿಂತ್ರೆ ನಮ್ದು ಹೆಂಗೆ ವೇಟ್ ಕಾಣಿಸ್ತೈತಲ್ಲ ಅದೇ ರೀತಿ ಏನಪ್ಪ ಅಂತಂದ್ರೆ ಇಲ್ಲಿ ಮಾಸ್ ಆಫ್ ದಿ ಅಬ್ಜೆಕ್ಟ್ ಅಂದರೆ ಏನಪ್ಪ ಅಂತಂದ್ರೆ ನಮ್ಮದು ದೇಹ ಆಗಿರ್ತದೆ. ಮತ್ತು G ಅಂದರೆ ಏನಪ್ಪ ಅಂತ ಎಕ್ಸಲ್ರೇಷನ್ ಆಫ್ ಗ್ರಾವಿಟಿ ಅಂತಂದ್ರೆ ಏನಪ್ಪ ಅಂತಂದ್ರೆ ನಾವು ವೇಯಿಂಗ್ ಮಷಿನ್ ಮ್ಯಾಗ ಯಾವ ಫೋರ್ಸ್ಲಿಂದ ನಿಂತೀವಿ ಅಂಥೇಳಿ ನೋಡಿದಾಗ ಅವಾಗ ಏನು ಬರ್ತಪ್ಪ ಅಂತಂದ್ರೆ ನಮ್ಮದು ವೇಟನ್ನು ಕಾಣಿಸ್ತೈತಿ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ನಮ್ಮದು ದೇಹ ಏನಪ್ಪ ಅಂತಂದ್ರೆ 75 kg ಆದಪ್ಪ ಅಂತಂದ್ರೆ ವೇಯಿಂಗ್ ಮಷಿನ್ ಮೇಲೆ ಹೋಗಿ ನಿಂತ್ರೆ ಅದೇನಾಗ್ತೈತಪ್ಪ ಅಂತಂದ್ರೆ ವೇಟ್ನು ಕೂಡ 75 kg ಅಂತೇಳಿನೇ ತೋರಿಸ್ತೈತದು ಯಾವಾಗ ಭೂಮಿ ಮೇಲೆ ಇದ್ದಾಗ. ಇದೇ ರೀತಿ ಏನಪ್ಪ ಅಂತಂದ್ರೆ ಸೇಮ್ ಅಂದರೆ ಏನಪ್ಪ ಅಂತಂದ್ರೆ ಮಾಸ್ದೇನು ಫಾರ್ಮುಲಾ ಬರ್ತೈತಿ. ಮಾಸದ ಫಾರ್ಮುಲಾ ಏನು ಬರ್ತೈತಪ್ಪ ಅಂತಂದ್ರೆ F = ma. F ಅಂದರೆ ಏನಪ್ಪ ಅಂತಂದ್ರೆ ಫೋರ್ಸು, M ಅಂದರೆ ಮಾಸು, A ಅಂದರೆ ಎಕ್ಸಲ್ರೇಷನು. ಇಲ್ಲೇನಪ್ಪ ಅಂತಂದ್ರೆ ಮಾಸದೇನಪ್ಪ ಅಂತಂದ್ರೆ ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್ ಮ್ಯಾಗ ಹೋಗ್ತೈತಿ. ಏನಪ್ಪ ಅಂತಂದ್ರೆ ಇಫ್ ಯು ಅಪ್ಲೈ ಮೋರ್ ಫೋರ್ಸ್ ಟು ಆ್ಯನ್ ಆಬ್ಜೆಕ್ಟ್ ಇಟ್ ಎಕ್ಸಲ್ರೇಟ್ ಎಟ್ ದಿ ಹೈಯರ್ ರೇಟ್. ಏನಪ್ಪ ಅಂತಂದ್ರೆ ಒಬ್ಬ ಮನುಷ್ಯ ಒಂದು ಟ್ರೇ ಅದ, ಮನುಷ್ಯ ಏನಪ್ಪ ಅಂತಂದ್ರೆ ಒಂದು ಫೋರ್ಸನ್ನು ಅಪ್ಲೈ ಮಾಡಕತ್ತಾನೆ ಇದ್ರ ಮ್ಯಾಗ ಟ್ರೇಗೆ ಏನಂತಾರಪ್ಪ ಅಂತಂದ್ರೆ ಮಾಸ್ ಅಂತಾರೆ. ಯಾವಾಗ ಒಬ್ಬ ಮನುಷ್ಯ ಕಾಮನ್ ಆಗಿ ಏನಪ್ಪ ಅಂತಂದ್ರೆ ಮೂವ್ ಮಾಡ್ಕೊತ ಹೋದ್ರೆ ಕಮ್ಮಿ ಫೋರ್ಸನ್ನು ಅಪ್ಲೈ ಮಾಡಿದ್ರೆ ಸ್ಲೋ ಆಗಿ ಹೋಗ್ತೈತಿ, ಜಾಸ್ತಿ ಫೋರ್ಸನ್ನು ಅಪ್ಲೈ ಮಾಡಿದ್ರೆ ಜಾಸ್ತಿ ಸ್ಪೀಡಾಗಿ ಹೋಗ್ತೈತಿ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ಸೈಕಲ್ ಆಗಿರ್ಬೋದು. ಸೈಕಲನ್ನು ನೀನು ಸ್ಲೋ ಆಗಿ ತುಳಿದ್ರೆ ಸೈಕಲ್ ಏನಾಗ್ತದೆ ಸ್ಲೋ ಆಗಿ ಹೋಗ್ತಿರ್ತದೆ. ನೀನು ಫಾಸ್ಟಾಗಿ ತೊಳೆದ್ರೆ ಸೈಕಲ್ ಏನಪ್ಪ ಅಂತಂದ್ರೆ ಫಾಸ್ಟಾಗಿ ಮೂವ್ ಆಗ್ತದೆ. ಈಗ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಡಿಫ್ರೆನ್ಸ್ ಬಿಟ್ವೀನ್ ಮಾಸ್ ಆ್ಯಂಡ್ ವೇಟ್. ಮಾಸ್ ಮತ್ತು ವೇಟ್ ಮಧ್ಯೆ ಏನು ಡಿಫ್ರೆನ್ಸ್ ಅದ. ಈಗ ಫಸ್ಟ್ ಏನಾಯ್ತಪ್ಪ ಅಂತಂದ್ರೆ ಫಸ್ಟ್ ಪಾಯಿಂಟ್ನಾಗ ಏನಂತನಪ್ಪ ಅಂತಂದ್ರೆ ಮಾಸ್ ಈಸ್ ಎ ಪ್ರಾಪರ್ಟಿ ಆಫ್ ಎ ಮ್ಯಾಟರ್. ಅಂದರೆ ಏನಪ್ಪ ಅಂತಂದ್ರೆ ದ್ರವ್ಯರಾಶಿ ವಸ್ತುವಿನ ಆಸ್ತಿಯಾಗಿದೆ. ಅದೇ ರೀತಿ ದ ಮಾಸ್ ಆಫ್ ಎನ್ ಆಬ್ಜೆಕ್ಟ್ ಈಸ್ ದಿ ಸೇಮ್ ಎವ್ರಿವೇರ್. ಅಂದ್ರೆ ವಸ್ತುವಿನ ದ್ರವ್ಯರಾಶಿ ಎಲ್ಲ ಕಡೆ ಏನಿರ್ತದೆ ಸೇಮ್ ಆಗಿರ್ತದೆ, ಒಂದೇ ರೀತಿ ಇರ್ತದೆ ಅಂತ ಅರ್ಥ ಅದು. ವೇಟ್ನಾಗ ಏನು ಹೇಳ್ತೈತಪ್ಪ ಅಂತಂದ್ರೆ ವೇಟ್ ಡಿಪೆಂಡ್ಸ್ ಆನ್ ದಿ ಎಫೆಕ್ಟ್ ಆಫ್ ದಿ ಗ್ರಾವಿಟಿ. ಅಂದ್ರೆ ತೂಕವು ಗುರುತ್ವಾಕರ್ಷಣೆಯ ಪರಿಣಾಮವನ್ನು ಅವಲಂಬಿಸಿರುತ್ತದೆ.
ವೇಟ್ ವೇರೀಸ್ ಅಕಾರ್ಡಿಂಗ್ ಟು ದಿ ಲೊಕೇಶನ್. ಸ್ಥಳಕ್ಕೆ ಅನುಗುಣವಾಗಿ ವಿವಿಧ ತೂಕಗಳು ಇರುತ್ತವೆ. ಅದೇ ರೀತಿ ಏನಪ್ಪ ಅಂತಂದ್ರೆ ಸೆಕೆಂಡ್ನಾಗ ಏನಂತಾನಪ್ಪ ಅಂತಂದ್ರೆ ಸೆಕೆಂಡ್ ಪಾಯಿಂಟ್ನಾಗ ಮಾಸ್ ಕ್ಯಾನ್ ನೆವರ್ ಬಿ ಎ ಝೀರೋ, ಅಂದ್ರೆ ದ್ರವ್ಯರಾಶಿ ಎಂದಿಗೂ ಶೂನ್ಯ ಆಗಿರಲು ಸಾಧ್ಯವಿಲ್ಲ. ಅದೇ ರೀತಿ ಏನಪ್ಪ ಅಂತಂದ್ರೆ ವೇಟ್ ಏನು ಹೇಳ್ತೈತಪ್ಪ ಅಂತಂದ್ರೆ ವೇಟ್ ಕ್ಯಾನ್ ಬಿ ಎ ಝೀರೋ ಇಫ್ ನೋ ಗ್ರಾವಿಟಿ ಆಲ್ಸೋ ಅಪಾನ್ ಆನ್ ಎ ಅಬ್ಜೆಕ್ಟ್. ಅಂದ್ರೆ ಯಾವುದೇ ಗುರುತ್ವಾಕರ್ಷಣೆಯು ವಸ್ತುವಿನ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದರೆ ತೂಕ ಶೂನ್ಯವಾಗಿರುತ್ತದೆ. ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ಸ್ಪೇಸ್ ಆಗಿರ್ಬೋದು. ಸ್ಪೇಸಿಗೆ ಏನಪ್ಪ ಅಂತಂದ್ರೆ ಬಾಹ್ಯಾಕಾಶ ಅಂತಲೂ ಅಂತಾರೆ. ಬಾಹ್ಯಾಕಾಶದೊಳಗಡೆ ಏನಾಗಿರುತ್ತೆ, ವೇಟು ಝೀರೋ ಆಗಿರುತ್ತೆ. ಏನಪ್ಪ ಅಂತಂದ್ರೆ ಭೂಮಿ ಮೇಲೆ ಏನಪ್ಪ ಅಂತಂದರೆ ವೇಟು ಝೀರೋ ಆಗಿರಂಗಿಲ್ಲ. ಥರ್ಡ್ ಪಾಯಿಂಟ್ನಾಗ ಏನಪ್ಪ ಅಂತಂದ್ರೆ ಮಾಸ್ ಡಸ್ ನಾಟ್ ಚೇಂಜ್ ಅಕಾರ್ಡಿಂಗ್ ಟು ದಿ ಲೊಕೇಶನ್. ಅಂದರೆ ಏನಪ್ಪ ಅಂತಂದ್ರೆ ಸ್ಥಳಕ್ಕೆ ಅನುಗುಣವಾಗಿ ದ್ರವ್ಯರಾಶಿ ಬದಲಾಗುವುದಿಲ್ಲ. ಸೇಮ್ ಅದೇ ರೀತಿ ವೇಟ್ ಏನು ಹೇಳತ್ತೈತಪ್ಪ ಅಂತಂದ್ರೆ ವೇಟ್ ಇನ್ಕ್ರೀಸಸ್ ಆರ್ ಡಿಕ್ರೀಸಸ್ ವಿತ್ ದಿ ಹೈಯರ್ ಆರ್ ಲೋವರ್ ಗ್ರಾವಿಟಿ. ಅಂದ್ರೆ ತೂಕ ಏನಪ್ಪ ಅಂತಂದ್ರೆ ಹೆಚ್ಚಿಗೂ ಆಗ್ಬೋದು, ಕಮ್ಮಿನೂ ಆಗ್ಬೋದು. ಗುರುತ್ವಾಕರ್ಷಣೆ ಬೇಸ್ ಮ್ಯಾಗ ಇರ್ತೈತಿ. ಏನಪ್ಪ ಅಂತಂದ್ರೆ ಗುರುತ್ವಾಕರ್ಷಣೆ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ವೇಟು ಜಾಸ್ತಿ ಇರುತ್ತೆ, ಎಲ್ಲಿ ಗುರುತ್ವಾಕರ್ಷಣೆ ಕಮ್ಮಿ ಇರುತ್ತೆ ಅಲ್ಲಿ ತೂಕ ಏನಿರುತ್ತೆ ಕಮ್ಮಿ ಇರುತ್ತೆ. ಇಲ್ಲಿ ಏನಪ್ಪ ಅಂತಂದ್ರೆ ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ಇಲ್ಲೇನಪ್ಪ ಅಂತಂದ್ರೆ ಒಂದು ಇಮೇಜ್ ಅದ. ಇಲ್ಲಿ ಇಮೇಜ್ನಾಗ ಏನದವಪ್ಪ ಅಂತಂದ್ರೆ ಒಂದು ಸೈಡ್ ಅರ್ತ್ ಅದ, ಇನ್ನೊಂದು ಸೈಡ್ ಮೂನ್ ಅದ. ಇಲ್ಲಿ ಏನಪ್ಪ ಅಂತಪ್ಪ ಮನುಷ್ಯ ನಿಂತಾನ. ಆ ಮನುಷ್ಯಂದು ಏನಪ್ಪ ಅಂತಂದ್ರೆ 90 kg ಅದಾನ. ಎಲ್ಲಿ ಅರ್ತ್ ಮ್ಯಾಗ ಇದ್ದಾಗ, ಅರ್ತ್ ಒಳಗೆ ಭೂಮಿ ಮೇಲೆ ಇದ್ದಾಗ 90 kg ಇತ್ತು. ಅದೇ ಮೂನ್ ಮ್ಯಾಗ ಇದ್ದಾಗ, ಚಂದ್ರನ ಮೇಲೆ ಇದ್ದಾಗ ಒಂದು ವೇಟ್ ಏನಾಗಿರುತ್ತೆ 15 kg ಆಗಿರುತ್ತೆ. ಅಂದರೆ ಇನ್ನೊಂದು ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ನಾವು ಏನಪ್ಪ ಅಂತಂದ್ರೆ ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ 30 kgದು ಕಲ್ಲು ಇರ್ಸ. ಯಾವಾಗ ನಾವು ಭೂಮಿ ಮೇಲೆ ಇರ್ತೀವಲ್ಲ ಅದು ಏನಪ್ಪ ಕಲ್ಲಿಂದು ವೇಟ್ ಏನಿರ್ಸಪ್ಪ ಅಂತಂದ್ರೆ 30 kg ಆಗಿರ್ಸ. ಅದೇ ರೀತಿ ಅದೇ ಕಲ್ಲನ್ನು ತೊಗೊಂಡೋಗಿ ಕೇಶ ಏನಪ್ಪ ಅಂತಂದ್ರೆ ಮೂನ್ ಮೇಲೆ ಇಟ್ಟಾಗ ಆ ಆ ಕಲ್ಲಿನ ವೇಟ್ ಏನಾಗಿರ್ಸಪ್ಪ ಅಂತಂದ್ರೆ 5 kg ಆಗಿರ್ಸ. ಅದೇ ರೀತಿ ಏನಪ್ಪ ಅಂತಂದ್ರೆ ಫೋರ್ತ್ ಪಾಯಿಂಟ್ ಏನು ಹೇಳ್ತೈತಪ್ಪ ಅಂತಂದ್ರೆ ಮಾಸ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ, ಇಟ್ ಹ್ಯಾಸ್ ಎ ಮ್ಯಾಗ್ನಿಟ್ಯೂಡ್. ಈಗ ಸ್ಕೇಲಾರ್ ಕ್ವಾಂಟಿಟಿ ಅಂದರೆ ಏನು? ಎ ಸ್ಕೇಲಾರ್ ಕ್ವಾಂಟಿಟಿ ಆ್ಯಸ್ ಎ ಓನ್ಲಿ ಮ್ಯಾಗ್ನಿಟ್ಯೂಡ್ ಅಂತಂದರೆ ಏನೇನು ಬರ್ತಾವ? ಲೆಂತ್ ಆಗಿರ್ಬೋದು, ಏರಿಯಾ ಆಗಿರ್ಬೋದು, ವ್ಯಾಲ್ಯೂಮ್ ಆಗಿರ್ಬೋದು, ಸ್ಪೀಡ್ ಆಗಿರ್ಬೋದು, ಮಾಸ್ ಆಗಿರ್ಬೋದು, ಡೆನ್ಸಿಟಿ ಆಗಿರ್ಬೋದು, ಪ್ರೆಷರ್ ಆಗಿರ್ಬೋದು, ಟೆಂಪ್ರೇಚರ್ ಆಗಿರ್ಬೋದು, ಎನರ್ಜಿ ಆಗಿರ್ಬೋದು, ಎಂಟ್ರೋಪಿ ವರ್ಕ್ ಆಗಿರ್ಬೋದು, ಪವರ್ ಆಗಿರ್ಬೋದು. ಇವೆಲ್ಲ ಏನಪ್ಪ ಅಂತಂದ್ರೆ ಸ್ಕೇಲಾರ್ ಕ್ವಾಂಟಿಟೀಸ್ ಒಳಗೆ ಬರ್ತಾವೆ. ಆ್ಯಂಡ್ ವೆಕ್ಟರ್ ಕ್ವಾಂಟಿಟೀಸ್ ಒಳಗಡೆ ಏನು ಬರ್ತಾವಪ್ಪ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಆಗಿರ್ಬೋದು, ವೆಲಾಸಿಟಿ ಆಗಿರ್ಬೋದು, ಎಕ್ಸಲ್ರೇಷನ್ ಆಗಿರ್ಬೋದು, ಮೂಮೆಂಟಮ್ ಆಗಿರ್ಬೋದು, ಫೋರ್ಸ್ ಆಗಿರ್ಬೋದು, ಲಿಫ್ಟ್ ಆಗಿರ್ಬೋದು, ಡ್ರ್ಯಾಗ್ ಆಗಿರ್ಬೋದು, ಟ್ರಸ್ಟ್ ಆಗಿರ್ಬೋದು, ವೇಟ್ ಆಗಿರ್ಬೋದು. ಇವೆಲ್ಲ ಏನಪ್ಪ ಅಂತಂದ್ರೆ ವೆಕ್ಟರ್ ಕ್ವಾಂಟಿಟೀಸ್ ಒಳಗೆ ಬರ್ತಾವೆ. ಯಾವಾಗ ವೆಕ್ಟರ್ ಕ್ವಾಂಟಿಟಿ ಒಳಗಡೆ ಮ್ಯಾಗ್ನಿಟ್ಯೂಡು ಮತ್ತು ಡೈರೆಕ್ಷನ್ ಇರ್ತಾವೆ. ಸ್ಕೇಲಾರ್ ಕ್ವಾಂಟಿಟಿ ಒಳಗೆ ಏನಿರುತ್ತೆ ಓನ್ಲಿ ಮ್ಯಾಗ್ನಿಟ್ಯೂಡ್ ಅಷ್ಟೇ ಇರುತ್ತೆ. ಏನಪ್ಪ ಅಂತಂದ್ರೆ ವೆಕ್ಟರ್ ಕ್ವಾಂಟಿಟಿ ಒಳಗಡೆ ಮ್ಯಾಗ್ನಿಟ್ಯೂಡ್ ವಿತ್ ಡೈರೆಕ್ಷನ್ ಇರ್ಸ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ಸ್ಕೇಲಾರ್ ಕ್ವಾಂಟಿಟಿ ಒಳಗೆ ಮಾಸ್ ಅಂದರೆ ಏನಪ್ಪ ಅಂತಂದ್ರೆ ಒಂದು ಸೈಕಲ್ ಆದಂತ ಅನ್ಕೋರಿ. ಸೈಕಲ್ ಅದ, ಅದಕ್ಕೆ ನಾವು ಸ್ಕೇಲಾರ್ ಕ್ವಾಂಟಿಟಿ ಅಂತ ಅನ್ಬೋದು. ಯಾವಾಗ ಸೈಕಲ್ ಮೂಮೆಂಟಮ್ ಆಗ್ತಿರುತ್ತೆ ಅವಾಗ ನಾವು ಏನು ಅನ್ಬೋದಪ್ಪ ಅಂತಂದ್ರೆ ಅದಕ್ಕೆ ವೆಕ್ಟರ್ ಕ್ವಾಂಟಿಟಿ ಅನ್ಬೋದು. ಯಾಕಪ್ಪ ಅಂತಂದ್ರೆ ಅದರೊಳಗಡೆ ಮ್ಯಾಗ್ನಿಟ್ಯೂಡ್ನೂ ಇರುತ್ತೆ, ಡೈರೆಕ್ಷನ್ನೂ ಇರುತ್ತೆ. ಮ್ಯಾಗ್ನಿಟ್ಯೂಡ್ ಅಂತಂದ್ರೆ ಏನು ಸೈಕಲ್ನೂ ಅದ, ಅದು ಏನಪ್ಪ ಅಂತಂದ್ರೆ ಒಂದು ಡೈರೆಕ್ಷನ್ ಒಳಗಡೆ ಮೂವ್ ಆಗತ್ತೆ. ಅದೇ ರೀತಿ ಸೇಮ್ ಏನಪ್ಪ ಅಂತಂದ್ರೆ ವೇಟ್ ಒಳಗಡೆ ಏನು ಹೇಳ್ತಾನಪ್ಪ ಅಂತಂದ್ರೆ ವೇಟ್ ಈಸ್ ಎನ್ ಎ ವೆಕ್ಟರ್ ಕ್ವಾಂಟಿಟಿ, ಇಟ್ ಆ್ಯಸ್ ಎ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಟ್ ಟುವರ್ಡ್ಸ್ ದಿ ಸೆಂಟರ್ ಆಫ್ ದಿ ಅರ್ತ್ ಆರ್ ಎ ಗ್ರಾವಿಟಿ ವೆಲ್ ಅಂತೇಳಿ ವೇಟ್ ಹೇಳ್ತೈತದು. ಫಿಫ್ತ್ ಪಾಯಿಂಟ್ ಒಳಗೆ ಏನು ಹೇಳ್ತಾನಪ್ಪ ಅಂತಂದ್ರೆ ಮಾಸ್ ಮೇ ಬಿ ಎ ಮೆಜರ್ಡ್ ಯೂಸಿಂಗ್ ಎ ಆರ್ಡಿನರಿ ಬ್ಯಾಲೆನ್ಸ್. ಮಾಸನ್ನು ಮೆಜರ್ ಮಾಡೋ ಸಲಗ ನಾವು ಏನಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಏನಪ್ಪ ಅಂತಂದ್ರೆ ಆರ್ಡಿನರಿ ಬ್ಯಾಲೆನ್ಸನ್ನು ಯೂಸ್ ಮಾಡ್ತೀವಿ. ಆರ್ಡಿನರಿ ಬ್ಯಾಲೆನ್ಸ್ ಅಂದ್ರೆ ಈ ಮಷೀನನ್ನು ಯೂಸ್ ಮಾಡ್ತೀವಿ ನಾವು. ಈ ಕಾಮನ್ ಆಗಿ ನೀವೆಲ್ಲರೂ ನೋಡೇ ಇರ್ತಿರೋದು ಏನಪ್ಪ ಅಂತಂದ್ರೆ. ಅದೇ ರೀತಿ ಏನಪ್ಪ ಅಂತಂದ್ರೆ ವೇಟ್ ಈಸ್ ಮೆಜರ್ಡ್ ಯೂಸಿಂಗ್ ಎ ಸ್ಪ್ರಿಂಗ್ ಬ್ಯಾಲೆನ್ಸು. ವೇಟ್ನಾಗ ಏನಪ್ಪ ಅಂತಂದ್ರೆ ವೇಟನ್ನು ಚೆಕ್ ಮಾಡೋ ಸಲಗ ಸ್ಪ್ರಿಂಗ್ ಬ್ಯಾಲೆನ್ಸನ್ನು ಯೂಸ್ ಮಾಡ್ತಾರೆ. ಸ್ಪ್ರಿಂಗ್ ಬ್ಯಾಲೆನ್ಸ್ ಅಂದರೆ ಹೆಂಗಿರ್ತದಪ್ಪ ಅಂತಂದ್ರೆ ಸ್ಪ್ರಿಂಗ್ ಬ್ಯಾಲೆನ್ಸಿಗೆ ಏನಪ್ಪ ಅಂತಂದ್ರೆ ಮೇಲ್ಗಡೆ ಒಂದು ರಿಂಗ್ ಇರುತ್ತೆ. ಆ ರಿಂಗ್ ಏನಪ್ಪ ಅಂತಂದ್ರೆ ಮ್ಯಾಲೆ ಏನಪ್ಪ ಅಂತಂದ್ರೆ
ಮ್ಯಾಲ ಸಿಗಾಕಿರ್ತಾರೆ. ಇದ್ರೊಳಗಡೆ ಏನಪ್ಪ ಅಂತಂದ್ರೆ ಒಂದು ಡಯಲ್ ಗೇಜ್ ಇರ್ಸ, ಕೆಳಗಡೆ ಏನಪ್ಪ ಅಂತಂದ್ರೆ ಸಿಗಾಕದ ಇರ್ಸ. ಅಲ್ಲೇನಪ್ಪ ಅಂತಂದ್ರೆ 50 ಕೆ ಜಿದು ಗಂಟನ್ನು ಅದ್ರ ಮೇಲೆ ಸಿಗಾಕ್ಸಿಬಿಟ್ರೆ ಏನಪ್ಪ ಅಂತಂದ್ರೆ ಕಾಟ ಏನು ತೋರಿಸ 50 ಕೆ ಜಿ ಅಂತೇಳಿ ತೋರಿಸ. ಇದು ಏನಪ್ಪ ಅಂತಂದ್ರೆ ಇದಕ್ಕೆ ಸ್ಪ್ರಿಂಗ್ ಬ್ಯಾಲೆನ್ಸ್ ಅಂತಾರೆ. ಅದೇ ರೀತಿ ಏನಪ್ಪ ಅಂತಂದ್ರೆ 6th ಪಾಯಿಂಟ್ನಾಗ ಏನಾಗ್ತಾನಪ್ಪ ಅಂತಂದ್ರೆ ಮಾಸ್ ಯೂಶಲಿ ಮೆಜರ್ಡ್ ಇನ್ ಎ ಗ್ರಾಮ್ಸ್ ಆ್ಯಂಡ್ ಕಿಲೋಗ್ರಾಮ್ಸ್. ಏನಪ್ಪ ಅಂತಂದ್ರೆ ಮಾಸ್ ಯಾವಾಗಲೂ ಏನಪ್ಪ ಅಂತಂದ್ರೆ ಗ್ರಾಮ್ಸ್ ಅವ್ರ ಕೆ ಜಿ ಒಳಗಡೆ ಮಾತ್ರ ಸಿಗ್ತೈತಿ. ಅದೇ ರೀತಿ ವೇಟ್ ಏನಪ್ಪ ಅಂತಂದ್ರೆ ವೇಟ್ ಆಫನ್ ಈಸ್ ಮೆಜರ್ಡ್ ಇನ್ ನ್ಯೂಟನ್. ಏನಪ್ಪ ಅಂತಂದ್ರೆ ವೇಟ್ ಯಾವಾಗಲೂ ಏನಿರ್ಸ ಅಂತಂದ್ರೆ ನ್ಯೂಟನ್ಸ್ನಾಗ ಮೆಜರ್ ಮಾಡ್ತಾರೆ.